ಕಾಂಗ್ರೆಸ್ನವರು ಇದು ಬೋಗಸ್. ನೋಡ್ರಿ, ಮೊಸರು ಅನ್ನದಲ್ಲ, ಮೊಸರಿನಲ್ಲಿ ಕಲ್ಲು ಹುಡುಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡುವಂತದ್ದು ಯಾವತ್ತೂ ಕೂಡ. ಇವತ್ತು ಆರೋಪ ಮಾಡಿದ್ದಾರೆ, ಅದೇ ಬಜೆಟ್ ಸೆಷನ್ ಮಂಡಿಸಬೇಕಾದ್ರೆ ಕೂಡದೇ ಇರುವಂತ ಸ್ಥಿತಿಲಿ ತಾವೆಲ್ಲ ಕೂಡ ಇದ್ದೀವಿ. ನೀವು ಬಜೆಟ್ ಬಗ್ಗೆ ಈಗ ಕೇಳಕ್ಕೆ ಏನ್ ರೈಟ್ಸ್ ಇದೆ ನಿಮಗೆ? ಯಾವಾಗ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡ್ಬೇಕಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಿ ಏನೇನ್ ಸಂಗತಿಗಳು ಜೋಡಿಸಬೇಕು, ಯಾವ ರಾಜ್ಯಗಳಿಗೆ ಏನೇನ್ ಕೊಡಬೇಕು ಅನ್ನೋದನ್ನು ಕೊಡುವಂತ ಕೆಲಸಗಳಲ್ಲಿ ಸಲಹೆ ಕೊಡಿ. ನೀವು ಸಲಹೆ ಕೊಡಿ. ಬಿಹಾರಕ್ಕೆ ಮಾತ್ರ ಹೌದು, ಬಿಹಾರಕ್ಕೂ ಕೊಡ್ತೀವಿ. ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ರಾಜ್ಯಗಳನ್ನ ಬಿಟ್ಟು ಬಜೆಟ್ ಇದೆ ಅಂತ ನನಗೇನು ಅನ್ಸೋದಿಲ್ಲ. ಬಿಹಾರಕ್ಕೆ ಈ ಬಾರಿ ಜಾಸ್ತಿ ಕೊಟ್ಟಿರ್ಬೋದು, ಮುಂದೆ ಬಾರಿ ಇನ್ನೊಂದು ರಾಜ್ಯಕ್ಕೆ ಜಾಸ್ತಿ ಕೊಡ್ತಾರೆ. ಕರ್ನಾಟಕಕ್ಕೆ ಯಾವತ್ತೂ ಕೂಡ ಕೊಟ್ಟೇ ಇದ್ದಾರೆ, ಯಾವ್ದಿಂತ ಕೊಟ್ಟಿಲ್ಲ ಅಂತ ಏನಿಲ್ಲ. ಸೊ ಹಾಗಾಗಿ ನೋಡಿ, ಶಿವಮೊಗ್ಗದಂತ ಊರಿಗೆ ಕೇಂದ್ರದ ಪ್ರಾಜೆಕ್ಟ್ ಬಂದಿದೆ ಅಂತ ಹೇಳಿದ್ರೆ, ಶಿವಮೊಗ್ಗದಂತ ಊರಿಗೆ ರೈಲ್ವೆಗೆ ಸಂಬಂಧಪಟ್ಟಂತ ಬಜೆಟ್ ಬಂದಿದೆಯಲ್ಲ, ಕೇಂದ್ರದ ರಾಜ್ಯದ ಬಂತ, ಕೇಂದ್ರದೇ ಬಂದಿರೋದು. ಹಾಗಾಗಿ ಹಳ್ಳಿಗಳಿಗೆ ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ತಲುಪ್ತಾ ಇದೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾತಾಡಬೇಕು. ಬಿಹಾರಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಗ್ರಾಮೀಣ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಸಹಕಾರಿಯಾಗಿದೆ. ಧನ್ಯವಾದ.